ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್. ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ, ಹುತಾತ್ಮರ ದಿನವನ್ನು ಪ್ರತಿ ವರ್ಷ ಯಾರ ನೆನಪಿನಲ್ಲಿ ಆಚರಿಸಲಾಗುತ್ತದೆ? ಎ. ಮಹಾತ್ಮ ಗಾಂಧಿ, ಬಿ. ಲಾಲ್ ಬಹದ್ದೂರ್ ಶಾಸ್ತ್ರಿ, ಸಿ. ಇಂದಿರಾ ಗಾಂಧಿ, ಡಿ. ಯಾರೂ ಅಲ್ಲ. ಉತ್ತರ ಎ. ಮಹಾತ್ಮ ಗಾಂಧಿ. ಹುತಾತ್ಮರ ದಿನವನ್ನು ಪ್ರತಿ ವರ್ಷ ಮಹಾತ್ಮ ಗಾಂಧಿಯವರ ನೆನಪಿನಲ್ಲಿ ಆಚರಿಸಲಾಗುತ್ತದೆ. ಎರಡನೇ ಪ್ರಶ್ನೆ, ಡಾ ಸಲೀಂ ಅಲಿ ಪಕ್ಷಿಧಾಮ ಯಾವ ರಾಜ್ಯದಲ್ಲಿದೆ? ಎ. ತೆಲಂಗಾಣ, ಬಿ. ಮಹಾರಾಷ್ಟ್ರ, ಸಿ. ಗೋವಾ, ಡಿ. ಕರ್ನಾಟಕ. ಉತ್ತರ ಸಿ. ಗೋವಾ. ಡಾ ಸಲೀಂ ಅಲಿ ಪಕ್ಷಿಧಾಮ ಗೋವಾ ರಾಜ್ಯದಲ್ಲಿದೆ. ಮೂರನೇ ಪ್ರಶ್ನೆ, ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದ ಸಾಧನೆಗಾಗಿ ನೀಡಲಾಗುತ್ತದೆ? ಎ. ಶಾಲಾ ಶಿಕ್ಷಣ, ಬಿ. ಕ್ರೀಡಾ ತರಬೇತಿ, ಸಿ. ಸಾಂಸ್ಕೃತಿಕ, ಡಿ. ಯಾವುದೂ ಅಲ್ಲ. ಉತ್ತರ ಬಿ. ಕ್ರೀಡಾ ತರಬೇತಿ. ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕ್ರೀಡಾ ತರಬೇತಿ ಕ್ಷೇತ್ರದ ಸಾಧನೆಗಾಗಿ ನೀಡಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ವೇದ ಶಬ್ದದ ಅರ್ಥವೇನು? ಎ. ದೇವರು, ಬಿ. ಮಂತ್ರ, ಸಿ. ತಿಳುವಳಿಕೆ, ಡಿ. ಪ್ರಾಚೀನ. ಉತ್ತರ ಸಿ. ತಿಳುವಳಿಕೆ. ವೇದ ಶಬ್ದದ ಅರ್ಥ ತಿಳುವಳಿಕೆ. ಐದನೇ ಪ್ರಶ್ನೆ, ಮಹಾಭಾರತದಲ್ಲಿ ವಾಸುದೇವನ ಸಹೋದರಿಯ ಹೆಸರೇನು? ಎ. ಕುಂತಿ, ಬಿ. ಯಶೋಧ, ಸಿ. ಮಾದ್ರಿ, ಡಿ. ರೇವತಿ. ಉತ್ತರ ಎ. ಕುಂತಿ. ಮಹಾಭಾರತದಲ್ಲಿ ವಾಸುದೇವನ ಸಹೋದರಿಯ ಹೆಸರು ಕುಂತಿ. ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.